ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ವಿಶೇಷವಾಗಿರುವಂತಹ ಸಿಹಿಯಾದ ಗೋಧಿ ನುಚ್ಚಿನ ಪಾಯಸ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಮಹಾಲಕ್ಷ್ಮಿಗಂತೂ ತುಂಬಾ ಪ್ರಿಯವಾಗಿರುವಂತಹ ಸಿಹಿಯಾದ ನುಚ್ಚಿನ ಪಾಯಸ, ಗೋಧಿ ನುಚ್ಚಿನ ಪಾಯಸ. ಇದು ಮಾಡೋದು ಕೂಡ ತುಂಬಾ ಸುಲಭ, ಹಾಗೆ ಬೇಗ ಕೂಡ ಆಗುತ್ತೆ. ಬನ್ನಿ ಈಗ ಈ ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲೊಂದು ಪಾನ್ನ ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಗೋಧಿ ನುಚ್ಚನ್ನು ತೊಗೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಒಂದು 2ರಿಂದ 3 ಸಲ ವಾಶ್ ಮಾಡ್ಕೋಬೇಕು. ಈಗ ವಾಶ್ ಆಗಿದೆ. ವಾಶ್ ಮಾಡಿರೋಂಥದ್ದನ್ನ ನಾನಿಲ್ಲಿ ಪಾನ್ಗೆ ಹಾಕೋತಾ ಇದ್ದೀನಿ. ಎಲ್ಲನೂ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಕಾಯಿ ಹಾಲನ್ನ ನಾನು 2 ಸಲ ತೆಗ್ದು ಬೇರೆ ಸಪ್ರೇಟ್ ಇಟ್ಟಿದ್ದೀನಿ. ಇಲ್ಲಿ 3ನೇ ಸಲ ತೆಗ್ದಿರೋಂಥ ಕಾಯಿ ಹಾಲನ್ನ ನಾನು ಗೋಧಿ ನುಚ್ಚಿನ ಜೊತೆಗೆ ತೊಳೆದಿರೋಂಥ ಗೋಧಿ ನುಚ್ಚಿಗೆ ಹಾಕೋತಾ ಇದ್ದೀನಿ. ಇದು ಈ ರೀತಿ ಕಾಯಿ ಹಾಲಲ್ಲೇ ಬೇಯಿಸ್ಕೊಂಡ್ರೆ ಒಳ್ಳೆ ಟೇಸ್ಟು ಇರುತ್ತೆ. ಇಲ್ಲಿ ಇನ್ನೂ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು. ನೀರು ಆ್ಯಡ್ ಆದ ನಂತರ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು 2ರಿಂದ 3 ವಿಜಿಲು ಕೂಗಿಸ್ಕೋಬೇಕು. ಇಲ್ಲಿ 3 ವಿಜಿಲ್ ಆಗಿದೆ. ಈಗ ಹೇಗಾಗಿದೆ ಅಂತ ನೋಡೋಣ. ನೋಡಿ, ಈಗ ತುಂಬ ಚೆನ್ನಾಗಿ ಬೆಂದಿದೆ. ನಮ್ಗೆ ಅನ್ನ ಯಾವ ರೀತಿ ಬೇಯುತ್ತೋ ಹಾಗೆ ನುಚ್ಚು ಕೂಡ ತುಂಬಾ ಸಾಫ್ಟಾಗಿ ಬೆಂದೋಗಿರುತ್ತೆ. ಇಷ್ಟು ಬೆಂದಿದ್ರೆ ಸಾಕಿದು ಆಗಿದೆ ಅಂತ. ಈಗ ಇಲ್ಲಿ ನಾನು ಮತ್ತೆ ಇದಕ್ಕೆ ರುಬ್ಬಿರೋಂಥ ಕಾಯಿ ಹಾಲನ್ನ ತೊಗೋತಾ ಇದ್ದೀನಿ. ಇಲ್ಲಿ ಒಂದು ಅಥವಾ ದಪ್ಪದ ಒಂದು ಕಾಯಿನ ಹಾಲನ್ನ ತೊಗೊಂಡು ಇಟ್ಕೊಂಡಿದ್ದೀನಿ. ನಿಮಗೆ ಕಾಯಿ ಹಾಲು ಮಾಡೋದು ಕಷ್ಟ ಆಗೋದಾದರೆ ಹಸಿ ಹಾಲನ್ನು ಕೂಡ ಹಾಲನ್ನ ಹಾಕ್ಕೊಂಡು ಮಾಡ್ಬೋದು. ಅದು ಕೂಡ ಇದೇ ಫ್ಲೇವರು, ಇದೇ ಟೇಸ್ಟ್ ಕೊಡುತ್ತೆ, ತುಂಬಾ ಚೆನ್ನಾಗೂ ಇರುತ್ತೆ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ್ರೆ ಕಾಯಿ ಹಾಲು ಮತ್ತು ಗೋಧಿ ನುಚ್ಚು ಎಲ್ಲ ಒಂದೇ ಇದರಲ್ಲಿ ಮಿಕ್ಸಾಗಿ ಬಿಡುತ್ತೆ. ಇದನ್ನು ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ನಾನಿಲ್ಲೊಂದು 1.5 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಜಸ್ಟ್ ಬೆಲ್ಲ ಕಲ್ಲು ಮಣ್ಣು ಇರುತ್ತೆ ಅನ್ನೋ ಕರಗ್ಸೋಕ್ಕೋಸ್ಕರ ಅಷ್ಟೇ. ಇದನ್ನು ಕರಗಿಸಿ ಆಗಿದೆ. ಈಗ ಇಲ್ಲಿ ನಾನು ಮತ್ತೆ ಅದೇ ಕುಕ್ಕರ್ಗೆ ಕಾಯಿ ಹಾಲು ಗೋಧಿ ನುಚ್ಚು ಯಾವಾಗ ಸೈಡಲ್ಲಿ ಇಟ್ಟಿದ್ನಲ್ಲ ಅದಕ್ಕೆ ನಾನಿಲ್ಲಿ ಹಾಕೋತಾ ಇದ್ದೀನಿ. ಹೀಗೆ ಜಾಲರಿ ಸಹಾಯದಿಂದ ಇದನ್ನು ಶೋಧಿಸ್ಕೊಂಡು ತೊಗೋತಾ ಇದ್ದೀನಿ. ಕಲ್ಲು ಮಣ್ಣು ಇರುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲಿ ಶೋಧಿಸಿ ಆದ ನಂತರ ಮತ್ತೆ ಒಂದು ಸಲ ಕೈ ಆಡಿಸಿದ್ರೆ ಬೆಲ್ಲ ಮತ್ತು ಕಾಯಿ ಹಾಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಕಲರು ಕೂಡ ತುಂಬಾ ಚೇಂಜ್ ಆಗಿದೆ. ಬೆಲ್ಲದ ನೀರು ಬಿದ್ದಿಟ್ಟಿಗೆ ತುಂಬಾ ಕಲರ್ ಚೇಂಜ್ ಆಗಿದೆ. ಇಲ್ಲಿ ನಾನು 1 ಇಂಚು ಶುಂಠಿನ ಪುಡಿ ಮಾಡಿ ತೊಗೊಂಡಿದ್ದೀನಿ. ಒಣ ಶುಂಠಿನ ಒಂದು 3ರಿಂದ 4 ಏಲಕ್ಕಿ ಕಾಯಿ, ಹಾಗೆ ಒಂದು ಅರ್ಧ ಚಿಟಿಕೆಯಷ್ಟು ಸಾಲ್ಟನ್ನ ತೊಗೊಂಡಿದ್ದೀನಿ, ಉಪ್ಪು. ಇದು ಟೇಸ್ಟು ಜಾಸ್ತಿ ಚೆನ್ನಾಗಿ ಕೊಡುತ್ತೆ ಅನ್ನೋಕ್ಕೋಸ್ಕರ ತೊಗೊಂಡಿದ್ದೀನಿ. ಈ ರೀತಿ ಎಲ್ಲನೂ ಮಿಕ್ಸ್ ಆದ ನಂತರ ಒಂದು 5 ನಿಮಿಷಗಳ ಕಾಲ ಇದನ್ನು ಮಳ್ಳೋದಕ್ಕೆ ಬಿಡಬೇಕು. ಈ ತಿಕ್ನೆಸ್ಸಲ್ಲಿದ್ದರೆ ಸಾಕು, ಬೆಂದರೆ ಇನ್ನೂ ಗಟ್ಟಿ ಬರುತ್ತೆ. ಅದು ಇಷ್ಟಿದ್ರೆ ಸಾಕು. ಈಗ ಇದನ್ನು ಒಂದು 5ರಿಂದ 10 ನಿಮಿಷ ಮಳ್ಳೋದಕ್ಕೆ ಬಿಡೋಣ. ಮಳ್ಳಾಗಿದೆ. ಈ ರೀತಿ ನೋಡಿ ಚೆನ್ನಾಗಿ ಮಳ್ತಾ ಇದೆ ಇದು ಪಾಯಸ. ಈಗ ತಿಕ್ನೆಸ್ಸು ನೋಡ್ಬೋದು, ಮೊದಲಿಗಿನ್ನ ಇವಾಗ ಬೆಟರ್ ಆಗಿದೆ. ಸ್ವಲ್ಪ ಗಟ್ಟಿ ಬಂದಿರುತ್ತೆ, ಆರಿದ್ರೆ ಇನ್ನೂ ಗಟ್ಟಿ ಬರುತ್ತೆ. ಇದು ಇಷ್ಟಿದ್ರೆ ಸಾಕು. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಹಾಗೆ ನಿಮಗೆ ಈ ವಿಡಿಯೋ ಏನಾರು ಇಷ್ಟ ಆಗಿದರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.